ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ US ಕ್ರಿಯೇಷನ್. ಇವಾಗ ಕ್ರೋಶ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕ್ರೋಶ ಡಿಸೈನ್ ಹಾಕಲು, ಬ್ರೈಡಲ್ ಡಿಸೈನ್, ಸಿಂಪಲ್ ಡಿಸೈನ್, ಯಾವುದೇ ಕ್ರೋಶ ಡಿಸೈನ್ ಹಾಕಲು ನಮಗೆ ಬೇಸಿಕ್ ಇಂಪಾರ್ಟೆಂಟ್. ಬೇಸಿಕ್ ಮೇಯ್ನಾಗಿ ಬರಬೇಕು ನಮಗೆ. ಅದಕ್ಕೋಸ್ಕರ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 6 ದಾರನ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಎಡಗೈ ತೋರು ಬೆರಳಿಗೆ ಈ ಥರ 3ರಿಂದ 4 ಸರಿ ಸುತ್ತಕೊಂಡು ಹೆಬ್ಬೆರಳು ಮತ್ತು ಮಧ್ಯದ ಬೆರಳಿನ ಸಹಾಯದಿಂದ ಈ ಥರ ಹಿಡ್ಕೋಬೇಕು. ಇವಾಗ ನಿಡಲ್ ಹೆಂಗೆ ಹಿಡ್ಕೊಳ್ಳೋದಂದರೆ, ಇದು 10 ನಂಬರ್ ನಿಡಲ್ ತಗೊಂಡಿದ್ದೀನಿ ನಾನು. ಈ ತುಲಿಪ್ ಜಪಾನ್ ಅಂತ ಈ ಕಡೆ ಬರ್ಕೊಂಡಿದೆಯಲ್ಲ, ಆ ಕಡೆಗೆ ನಮ್ಮ ಹೆಬ್ಬೆರಳು ಬರಬೇಕು. ಹೆಬ್ಬೆರಳನ್ನು ಅಲ್ಲಿಟ್ಕೋಬೇಕು. ಈ ಮಧ್ಯದ ಬೆರಳನ್ನು ಈ ಥರ ಗ್ರಿಪ್ಪಾಗಿ ಇಟ್ಕೋಬೇಕು. ಆವಾಗ ಈ ಪಾಯಿಂಟು ನಮ್ಮ ಕಡೆಗಿರುತ್ತೆ, ಆ ಥರ ಬರಬೇಕು. ಈ ಥರ ಗ್ರಿಪ್ಪಾಗಿ ಇಟ್ಕೊಂಡು ನೋಡಿ, ಈ ಥರ ಎಡಗೈಯಿಂದ ಈ ಥರ ಗ್ರಿಪ್ಪಾಗಿ ಇಟ್ಕೊಂಡು ಮೇಲೆಯಿಂದ ನಾ ಕ್ರೋಶದಿಂದ ಈ ಥರ ಆಚೆ ಹಾಕ್ತಾಯಿದ್ದೀನಿ. ಮತ್ತು ಥ್ರೆಡ್ಡಿನ ಹಿಂಭಾಗದಲ್ಲಿ ಹೋಗಿ ಆವಾಗ ಥ್ರೆಡ್ಡು ನಮಗೆ ನಿಡಲ್ ಮೇಲೆ ಬರುತ್ತೆ. ಈ ಥರ ಮಾಡಿದರೆ ಆವಾಗ ಈ ಹೋಲಿಂದ ಈ ಕಡೆ ತಂದು ಮತ್ತು ಅದೇ ಮೆಥಡ್ ನಿಡಲ್ ಮೇಲೆ ದಾರ ತಗೊಂಡು ಈ ಹೋಲಿಂದ ಆಚೆ ತರಬೇಕು. ಇದು ಲಾಕ್ ಆಗುತ್ತೆ, ಲಾಕ್ ಅಂತಾರೆ ಇದಕ್ಕೆ. ಮತ್ತು ಎಲ್ಲ ಸಾರಿಗೂ ಡಿಸೈನ್ ಫಸ್ಟಿಗೆ 2 ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಥರ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಕ್ರೋಶದಿಂದ ಚುಚ್ಚಿ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇದರಿಂದ ಒಳಗಡೆ ತಗೊಬರ್ತಿದ್ದೀನಿ. 2 ಸರಿ ಲಾಕ್ ಆಯಿತು. ಇವಾಗ ಫಸ್ಟಲ್ಲಿ ನಾವು ಚೈನ್ ಹಾಕೋದು ಹೆಂಗಂತ ಕಲ್ತ್ಕೋಬೇಕು. ಈ ಥರ ನಿಡಲ್ ಮೇಲೆ ದಾರ ಸುತ್ತಕೊಂಡು ಇದರಿಂದ ಒಳಗಡೆ ತರಬೇಕು. ಮತ್ತು ನಿಡಲ್ ಮೇಲೆ ದಾರ ಸುತ್ತಕೊಂಡು ಈ ಲೂಪಿಂದ ಒಳಗಡೆ ತರಬೇಕು. ಇದು ಚೈನು. ಈ ಥರ ಮಾಡಿಕೊಂಡ್ರೆ ಚೈನ್ ಆಗುತ್ತೆ. ಈ ಥರ ಮಾಡಿಕೊಂಡು ಮತ್ತೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನಾವು ನಿಡಲ್ನ ಕರೆಕ್ಟಾಗಿ ಇಟ್ಕೊಂಡು ನೋಡಿಕೊಂಡು ಅಲ್ಲಿಗೆ ಮತ್ತೆ ನಿಡಲ್ ಹಾಕಿ ಆ ಕಡೆಯಿಂದ ದಾರ ತಗೊಂಡು ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಈ ಥರ ತಗೋಬೇಕು. ಆವಾಗ ಲಾಕ್ ಆಗುತ್ತೆ. ಇವಾಗ ನಿಡಲ್ ಮೇಲೆ ಈ ಥರ ಸ್ವಲ್ಪ ಲೂಸಾಗಿ ಹಾಕೋದು ಕಲ್ತ್ಕೊಳ್ಳಿ. ಕಲಿಯುವಾಗ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಕಲಿಬೋದು. ಈ ಥರ ನೀವು ಉಲ್ಲನ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡ್ಬೋದು. ಈ ಥರ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡುವಾಗ 7 ನಂಬರ್ ನೀಡಲ್ ತಗೊಳ್ಳಿ. ಅದು ಸ್ವಲ್ಪ ದಪ್ಪ ಇರೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರ ಚೈನ್ ಹಾಕೋದು ಮತ್ತು ಲಾಕ್ ಮಾಡೋದು ಫಸ್ಟು ನಮಗೆ ಕಲ್ತ್ಕೋಬೇಕು. ನಿಮಗೆ ಯಾವುದೇ ಸಾರಿಗೆ ಡಿಸೈನ್ ಹಾಕಬೇಕಾದ್ರೂ ಇದೇ ಬೇಸಿಕ್ ಆಗಿರುತ್ತೆ. ನಿಮಗೆ ಪ್ರಾಕ್ಟೀಸ್ ಆಗುವವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಮಾಡ್ತಾ ಈಸಿಯಾಗಿ ಬರುತ್ತೆ. ನೋಡಿ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಮತ್ತು ಮೇಲೆಯಿಂದ ದಾರ ತಗೊಂಡು ಥ್ರೆಡ್ ಒಳಗಡೆ ತಗೊಬಂದರೆ ಲಾಕ್ ಆಗುತ್ತೆ. ಮತ್ತು ಚೈನ್ ಮಾಡೋದು, ನಿಡಲ್ ಮೇಲೆ ದಾರ ತಗೊಳ್ಳೋದು, ಲೂಪ್ ಒಳಗಡೆ ಥ್ರೆಡ್ನ ತಗೊಳ್ಳೋದು. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಿಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಈ ಥರ ಮಾಡ್ತಾ ಸಾರಿ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಹಾಕ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.